ಜಿಲ್ಲೆ ಮಾಲೂರು ತಾಲೂಕು ಯಲವಳ್ಳಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಅಮಾನವೀಯ ಕೃತ್ಯ ಬಯಲಾಗಿದೆ. ಮಕ್ಕಳನ್ನ ಮಲದ ಗುಂಡಿಗೆ ಇಳಿಸಿ ಕ್ಲೀನ್ ಮಾಡಿಸಿರುವಂತಹ ದೃಶ್ಯಗಳು ಬಯಲಾಗಿದೆ. ಅದರಲ್ಲೂ ಪ್ರಾಂಶುಪಾಲರ ಎದುರಲ್ಲೇ ಈ ಘಟನೆ ನಡೆದಿದೆ. ಅಲ್ಲದೆ ಕಳೆದ ಹಲವು ದಿನಗಳಿಂದ ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ಕಿರುಕುಳವನ್ನು ಕೂಡ ನೀಡಲಾಗ್ತಾ ಇದೆ ಅಂತ ಪ್ರಾಂಶುಪಾಲೆ ಭಾರತಮ್ಮ, ಶಿಕ್ಷಕ ಅಭಿಷೇಕ್ ಹಾಗೆ ವಾರ್ಡನ್ ಮಂಜುನಾಥ್ ಸೇರಿ ಕೆಲವು ಶಿಕ್ಷಕರ ವಿರುದ್ಧ ಆರೋಪ ಕೇಳಿಬಂದಿದೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅಮಾನವೀಯ ಕೃತ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಾಂಶುಪಾಲೆ ಸೇರಿ ಮೂವರನ್ನ ಅಮಾನತು ಮಾಡಿ ಆದೇಶಿಸಲಾಗಿದೆ. ಸಚಿವರ ಸೂಚನೆ ಮೇರೆಗೆ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಆದೇಶ ಹೊರಡಿಸಿದ್ದಾರೆ. ವಸತಿ ಶಾಲೆಯ ಪ್ರಾಂಶುಪಾಲೆ ಭಾರತಮ್ಮ ಮತ್ತು ಕ್ರಾಫ್ಟ್ ಶಿಕ್ಷಕ ಮುನಿಯಪ್ಪ, ಶಿಕ್ಷಕ ಅಭಿಷೇಕ್ ಮತ್ತು ವಾರ್ಡನ್ ಮಂಜುನಾಥ್ ಅಮಾನತಾಗಿದ್ದಾರೆ. ಟಿವಿ9 ವರದಿ ಮಾಡ್ತಿದ್ದಂತೆ ಕೋಲಾರ ಜಿಲ್ಲೆಯ ಮೊರಾರ್ಜಿ ವಸತಿ ಶಾಲೆಯ ನ್ಯಾಯಾಧೀಶರು ಕೂಡ ಅಲ್ಲಿ ಭೇಟಿಯನ್ನು ನೀಡಿದ್ದಾರೆ. ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ನ್ಯಾಯಾಧೀಶರಾದ ಸುನಿಲ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಅಲ್ಲದೆ ಮಕ್ಕಳೊಂದಿಗೆ ಪ್ರತ್ಯೇಕ ಮಾತುಕತೆಯನ್ನು ನಡೆಸಿದ್ದಾರೆ. ಈ ವೇಳೆ ಮಕ್ಕಳಿಂದ ಮಾಹಿತಿ ಪಡೆದರು. ಅಲ್ಲದೆ ಹಾಸ್ಟೆಲ್ನ ಅಡುಗೆ ಕೋಣೆ, ಮಕ್ಕಳ ವಾಸ್ತವ್ಯ ಕೊಠಡಿ ಸೇರಿದಂತೆ ಎಲ್ಲೆಡೆ ಪರಿಶೀಲಿಸಿದರು. ಕೋಲಾರದ ಯಲುವಳ್ಳಿಯಲ್ಲಿರುವ ವಸತಿ ಶಾಲೆಯಲ್ಲಿ ಮಕ್ಕಳಿಂದ ಮಲಗುಂಡಿ ಕ್ಲೀನ್ ಮಾಡಿದ ವಿಚಾರ ಎಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತೋ ಅಷ್ಟೇ ಗಂಭೀರವಾಗಿ ಚರ್ಚೆಗೆ ಕಾರಣವಾಗಿರುವುದು ವಿದ್ಯಾರ್ಥಿನಿಯರು ಹಾಗೂ ಪೋಷಕರ ಮತ್ತೊಂದು ಆರೋಪ. ವಸತಿ ಶಾಲೆಯಲ್ಲಿ ಹೆಣ್ಣು ಮಕ್ಕಳು ಬಟ್ಟೆ ಬದಲಾಯಿಸುವಾಗ ವಿಡಿಯೋ ಮಾಡಿದ್ದಾರೆ ಅಂತ ಖುದ್ದು ವಿದ್ಯಾರ್ಥಿನಿಯೇ ಆರೋಪ ಮಾಡಿದ್ದಾರೆ. ಇನ್ನು ಕೋಲಾರದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಕಿರುಕುಳ ಆರೋಪದ ಜೊತೆಗೆ ಮತ್ತೊಂದು ಗಂಭೀರ ಆರೋಪವೂ ಕೇಳಿಬಂದಿದೆ. ಟಿವಿ9 ಎದುರು ಪೋಷಕರೊಬ್ಬರು ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಹೆಣ್ಮಕ್ಳು ಬಟ್ಟೆ ಬದಲಿಸುವ ಫೋಟೋ ಕೂಡ ತೆಗೆಯಲಾಗಿದೆ. ಇಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾರಾ, ಬೇರೆ ಏನಾದರೂ ಮಾಡ್ತಾರಾ ಅಂತ ಕಿಡಿಕಾರಿದ್ದಾರೆ. ಹೆಣ್ಮಕ್ಳು ಫೋಟೋ ಎಲ್ಲ ಹೊರಗಡೆ ಬಂದಿದೆಯಂತೆ. ಬಟ್ಟೆ ಚೇಂಜ್ ಮಾಡೋದು, ಮತ್ತೆ ಅವರು ಬಟ್ಟೆ ಚೇಂಜ್ ಮಾಡೋ ಫೋಟೋ ಹಿಡಿದು ಎಲ್ಲ CDPS ಅವ್ರಿಗೆ ಫೋಟೋ ಹೋಗಿದೆಯಂತೆ. ಯಾರ ಹತ್ರ ಮಾಡಿರೋದು ಯಾರಂತ ಗೊತ್ತಿಲ್ಲ ಸರ್. ಫೋಟೋ ಎಲ್ಲ ಹಿಡಿದು ನಿನ್ನೆ CDPS ಅವ್ರು ಬಂದು ಮಕ್ಳಿಗೆ ತೋರಿಸಿದ್ರಂತೆ. ಹೆಣ್ಣು ಮಕ್ಕಳ ಖಾಸಗಿ ಫೋಟೋ ಆರೋಪ ನನ್ನ ಗಮನಕ್ಕೆ ಬಂದಿಲ್ಲ. ಪೋಷಕರನ್ನ ಕೇಳಿದ್ದೇನೆ, ಫೋಟೋ ಬಗ್ಗೆ ಯಾರು ಸ್ಪಷ್ಟನೆ ನೀಡಿಲ್ಲ. ಅಕಸ್ಮಾತ್ ಹಾಗಾಗಿದ್ರೆ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ ಅಂತ ಕೋಲಾರ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ರೀನಿವಾಸ್ ಹೇಳಿದ್ದಾರೆ. ನಮ್ಮ ಮಾಹಿತಿಗೆ ಬಂದಿದ್ದಕ್ಕೆ ನೆನ್ನೆ ನಾನು ಪೂರ್ತಿ ಇಲ್ಲಿ ಬಂದು ಮಾಹಿತಿ ಬಂದಾದ ನಂತರದಲ್ಲಿ, ಈಗ ಮಾಹಿತಿ ಗೊತ್ತಾದರೆ ತಾನೇ ಬರ್ತಕ್ಕಂಥದ್ದು. ಹಾಗಾಗಿ ನೆನ್ನೆ ಬಂದು ನಾನು ಪೂರ್ತಿಯ ಮಕ್ಕಳನ್ನ ಅವೆಲ್ಲಿ ಹಾಕಿ ಏನಾಯಿತು ಏನು ಅಂತ ನಾನು ಮಾಹಿತಿ ತಗೊಂಡೆ ಈಗ ಇಷ್ಟೆಲ್ಲ ಆಗಿರ್ತಕ್ಕ. ಮಕ್ಕಳು ವಿಡಿಯೋ ಮಾಡಿ ಇವರೇ ಬೇಕಾಗಿ ಅವ್ರನ್ನೆಲ್ಲ ಇದು ಮಾಡಿರ್ತಕ್ಕಂಥದ್ರ ಬಗ್ಗೆ ಈಗ ಅದಕ್ಕೆ ಕ್ರಮ ಕೈಗೊಂಡಿರ್ತಕ್ಕಂಥದ್ದು. ಮಕ್ಕಳನ್ನ ಶೌಚಗುಂಡಿಗೆ ಇಳಿಸಿದ್ದು ನಾನಲ್ಲ, ನಮ್ಮ ಶಿಕ್ಷಕರು. ಅಲ್ಲದೆ ಶೌಚಗುಂಡಿಗೆ ಇಳಿದಾಗ ಹಿಂದೆಯಿಂದ ಫೋಟೋ ತೆಗೆದಿದ್ದಾರೆ ಅಂತ ಟಿವಿ9ಗೆ ಮೊರಾರ್ಜಿ ವಸತಿ ಶಾಲೆ ಪ್ರಾಂಶುಪಾಲೆ ಭಾರತಮ್ಮ ಹೇಳಿದ್ದಾರೆ. ಅವರಿಗೆ ವಾರ್ಡನ್ ಪೋಸ್ಟ್ ಕೊಟ್ಟಿಲ್ಲ ಅಂತ ಫೋಟೋ ತೆಗೆದಿದ್ದಾರೆ. ಮಕ್ಕಳಿಗೆ ಶಿಕ್ಷೆ ಕೊಟ್ಟಿಲ್ಲ, ಇವರೇ ಕೂರಿಸಿ ಕೈ ಮೇಲೆತ್ತಿಸಿದ್ದಾರೆ. ಮಕ್ಕಳ ಕೈ ಮೇಲೆತ್ತಿಸಿ ಅದೆಲ್ಲವನ್ನ ವಿಡಿಯೋ ಮಾಡಿದ್ದಾರೆ ಅಂತ ಶಿಕ್ಷಕರ ವಿರುದ್ಧ ಆರೋಪಿಸಿದ್ದಾರೆ. ಮಕ್ಕಳನ್ನ ಶೌಚಗುಂಡಿಗೆ ಇಳಿಸಿದ್ದು ನಾನಲ್ಲ, ನಮ್ಮ ಶಿಕ್ಷಕರು. ಅಲ್ಲದೆ ಶೌಚಗುಂಡಿಗೆ ಇಳಿದಾಗ ಹಿಂದಿನಿಂದ ಫೋಟೋ ತೆಗೆದಿದ್ದಾರೆ ಅಂತ ಟಿವಿ9ಗೆ ಮೊರಾರ್ಜಿ ವಸತಿ ಶಾಲೆ ಪ್ರಾಂಶುಪಾಲೆ ಭಾರತಮ್ಮ ಹೇಳಿದ್ದಾರೆ. ಅಲ್ಲದೆ ಅವರಿಗೆ ವಾರ್ಡನ್ ಪೋಸ್ಟ್ ಕೊಟ್ಟಿಲ್ಲ ಅಂತ ಫೋಟೋ ತೆಗೆದಿದ್ದಾರೆ ಅಂತ ಆರೋಪಿಸಿದ್ರು. ಆದರೆ ಫಿಟ್ಟುಗುಂಡಿಗೆ ಇಳಿಸಿರೋವಂಥದ್ದು ನಾನಲ್ಲ, ನಮ್ಮ ಟೀಚರ್ ಇಳಿಸಿ ಹಿಂದೆಯಿಂದ ನನಗೆ ಫೋಟೋ ತೆಗೆದಿದ್ದಾರೆ. ನಾನು ತಪ್ಪು ಅಂತ ಹೇಳೋಕ್ಕೆ ಹೋದಾಗ ನಾನು ಹೀಗಿದ್ದೀನೋ ಹಿಂದೆಯಿಂದ ಬಂದು ಫೋಟೋ ತೆಗೆದಿದ್ದಾರೆ. ಅದು ದುರುದ್ದೇಶಪೂರ್ವಕವಾಗಿ ತೆಗೆದಿದ್ದಾರೆ. ಯಾಕೆ ಅಂತಂದರೆ ಅವರಿಗೆ ವಾರ್ಡನ್ ಪೋಸ್ಟ್ ಕೊಟ್ಟಿಲ್ಲ ನಾವು ಅನ್ನೋ ಒಂದು ಉದ್ದೇಶದಿಂದ ತೆಗೆದಿದ್ದಾರೆ. ಇನ್ನು ಮಗು ಬಟ್ಟೆ ಬಿಚ್ಚಿ ವಿಡಿಯೋ ಮಾಡಿದ್ದಾರೆ. ಯಾರು ಇವರಿಗೆ ಅಧಿಕಾರ ಕೊಟ್ಟವರು? ಹೆಣ್ಣು ಮಕ್ಕಳ ಬಟ್ಟೆ ಬದಲಿಸುವ ವಿಷಯ ಶುದ್ಧ ಸುಳ್ಳು. ಶಾಲೆಯಲ್ಲಿ ಇಬ್ಬರು ಗುಂಪುಗಾರಿಕೆ ಮಾಡುತ್ತಿದ್ರು. ಮಾರೇಶ್ ಚಿತ್ರಕಲಾ ಶಿಕ್ಷಕರು, ಮುನಿಯಪ್ಪರಿಂದ ಗುಂಪುಗಾರಿಕೆ ನಡೆದಿದೆ. ದುರುದ್ದೇಶದಿಂದ ಈ ಇಬ್ಬರು ವಿಡಿಯೋ ಮಾಡುತ್ತಿದ್ದಾರೆ ಅಂತ ಪ್ರಾಂಶುಪಾಲೆ ಭಾರತಮ್ಮ ಆರೋಪಿಸಿದ್ದಾರೆ. ಏನು ಕೊಟ್ಟಿಲ್ಲ ಅವರು, ಇವರೇ ಕೂರಿಸಿ ಕೈ ಹ್ಯಾಂಡ್ ಮಾಡಿಸಿ ವಿಡಿಯೋ ತೆಗೆದಿದ್ದಾರೆ. ಒಬ್ಬ ಟೀಚರ್ ಆದವರು ಮಗು ಬಟ್ಟೆ ಬಿಚ್ಚಿ ವಿಡಿಯೋ ಮಾಡ್ಬೋದೇ? ಯಾರು ಅವ್ರಿಗೆ ಅಧಿಕಾರ ಕೊಟ್ಟವರು? ಯಾರು? ಗುಂಪುಗಾರಿಕೆ ಮಾಡ್ತಿದ್ದವರು ಇಬ್ಬರೇ. ಒಬ್ಬರು ಮಾರೇಶ್ ಅಂತ, ಒಬ್ಬರು ಮುನಿಯಪ್ಪ ಚಿತ್ರಕಲಾ ಶಿಕ್ಷಕರು. ಇನ್ನು ಉಳಿದ ಎಲ್ಲ ಶಿಕ್ಷಕರನ್ನು ನೀವು ಕೇಳಿ, ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಹೋಗ್ತಿದ್ವಿ. ಗುಂಪುಗಾರಿಕೆ ಮಾಡೋದು ಇವರು. ನಂತರ ದುರುದ್ದೇಶಪೂರ್ವಕವಾಗಿ ವಿಡಿಯೋಗಳು ಮಾಡ್ತಾರೆ. ಸ್ಕೂಲಲ್ಲಿ ಒಳಗಡೆ ವಿಡಿಯೋಗಳು ಮಾಡ್ತಾರೆ. ನಾವು ಹೇಳಿದ್ದೀವಿ ವಿಡಿಯೋಗಳು ಮಾಡಬಾರ್ದು ಅಂತ ಹೇಳಿದ್ದೀವಿ, ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ.
ಸಿಎಂ ಹೆಲಿಕಾಪ್ಟರ್ ಲ್ಯಾಂಡಿಂಗ್ನಲ್ಲಿ ಭಾರೀ ಗೊಂದಲ ಉಂಟಾದ ಘಟನೆ ನಡೆದಿದೆ. ಗದಗ ನಗರದಲ್ಲಿ ಬಾಲಮಂದಿರ ಉದ್ಘಾಟನೆಗೆ ಸಿಎಂ ಆಗಮಿಸಿದ್ದ ವೇಳೆ ಘಟನೆ ನಡೆದಿದೆ. 2 ಹೆಲಿಪ್ಯಾಡ್ ಇರುವುದರಿಂದ ಪೈಲಟ್ ಗೊಂದಲ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಒಂದು ಹೆಲಿಪ್ಯಾಡ್ನಲ್ಲಿ ಅರ್ಧ ಇಳಿಸಿ ಮತ್ತೆ ಹಾರಿಸಿದ ಹೆಲಿಕಾಪ್ಟರ್ ಬಳಿಕ ಪಕ್ಕದಲ್ಲಿನ ಹೆಲಿಪ್ಯಾಡ್ನಲ್ಲಿ ಲ್ಯಾಂಡ್ ಮಾಡಲಾಗಿದೆ. ಈ ವೇಳೆ ಪೊಲೀಸರು ಹಾಗೆ ಜಿಲ್ಲಾಡಳಿತ ಕಕ್ಕಾಬಿಕ್ಕಿಯಾದ ಘಟನೆ ನಡೆಯಿತು. ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾದ ಬಳಿಕ ಬಿಜೆಪಿ ಎಂಎಲ್ಸಿ ಪ್ರದೀಪ್ ಶೆಟ್ಟರ್ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲಿಂಗಾಯತ ಅಸ್ತ್ರ ಉಪಯೋಗಿಸಿದ ಪ್ರದೀಪ್, ವೀರಶೈವ ಲಿಂಗಾಯತರಿಗೆ ನಮ್ಮ ಪಕ್ಷದಲ್ಲಿ ಮಹತ್ವ ನೀಡಬೇಕು. ಜೋಶಿ ಅವರು ಬೇರೆ ಕಡೆ ಹೋದ್ರೆ, ಜೋಶಿ ಕ್ಷೇತ್ರ ಬದಲಾವಣೆ ಮಾಡಿದ್ರೆ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಜಗದೀಶ್ ಶೆಟ್ಟರ್ಗೆ ಲೋಕಸಭಾ ಟಿಕೆಟ್ ನೀಡುವ ವಿಚಾರವಾಗಿ ಮಾತನಾಡಿದ ಸಿಎಂ, ಶೆಟ್ಟರ್ ಅಭಿಪ್ರಾಯ ಕೇಳ್ತಾ ಇದ್ದೇವೆ ಎಂದಿದ್ದಾರೆ. ಶೆಟ್ಟರನ್ನು ಆಕಾಂಕ್ಷಿ ಅಂತ ಅಂದುಕೊಂಡಿದ್ದೇವೆ ಅಂತ ಹೇಳಿದ್ರು. ಈ ವೇಳೆ ಮಾತನಾಡಿದ ಶೆಟ್ಟರ್, ನಾನು ಆಕಾಂಕ್ಷಿ ಅಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಶಾಸಕರು ಕಾರ್ಯಕರ್ತರು ಯಾರಿಗೆ ಹೇಳ್ತಾರೋ ಅವರಿಗೆ ಟಿಕೆಟ್ ಕೊಡಿ ಅಂದ್ರು. ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಶಾಸಕ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಯತ್ನಾಳ್, ಸಿದ್ದರಾಮಯ್ಯನವರ ಗ್ಯಾರಂಟಿ ಭಾಗ್ಯಗಳನ್ನ ನಂಬಿದವರಿಗೆ 3 ನಾಮ ಹಾಕಿದ್ದು ಬಿಟ್ರೆ ಯಾವ ಗ್ಯಾರಂಟಿಯನ್ನು ಸಂಪೂರ್ಣವಾಗಿ ಜಾರಿಗೊಳಿಸಿಲ್ಲ. ಎಲ್ಲರಿಗೂ ಟೋಪಿ ಹಾಕಿ ಚುನಾವಣೆ ಗೆದ್ದು ಈಗ ಪ್ರಶ್ನೆ ಮಾಡಿದವರಿಗೆ ಕಾರಣಗಳ ಸರಮಾಲೆಯನ್ನ ಮುಖ್ಯಮಂತ್ರಿ ನೀಡ್ತಾ ಇದ್ದಾರೆ. ಮಹದೇವಪ್ಪನಿಗೂ ಇಲ್ಲ, ಕಾಕಾ ಪಾಟೀಲನಿಗೂ ಇಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಇನ್ನು ಉಡುಪಿ ಆರೋಗ್ಯ ಇಲಾಖೆ ದಾಳಿ ವೇಳೆ ನಕಲಿ ವೈದ್ಯರು, ಅನುಮತಿ ರಹಿತ ಕ್ಲಿನಿಕ್ಗಳು ಪತ್ತೆಯಾಗಿವೆ. ಜೊತೆಗೆ ಆಯುರ್ವೇದಿಕ್ ನೋಂದಣಿಯಲ್ಲಿ ಅಲೋಪತಿ ಕ್ಲಿನಿಕ್ ಕಾರ್ಯಾಚರಿಸ್ತಾ ಇರುವುದು ಕೂಡ ಪತ್ತೆಯಾಗಿದೆ. ಆದಿಯುಡುಪಿಯ ಧನ್ವಂತರಿ ಕ್ಲಿನಿಕ್, ನಾವುಂದದ ನಂಬಿಯಾರ್ ಕ್ಲಿನಿಕ್ನಲ್ಲಿ ಅಲೋಪತಿ ಚಿಕಿತ್ಸೆ ನೀಡ್ತಾ ಇರುವುದು ಗೊತ್ತಾಗಿದ್ದು ಕೆಪಿಎಂಇ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ಉಡುಪಿಯಲ್ಲಿ ಆರೋಗ್ಯಾಧಿಕಾರಿಗಳ ದಾಳಿ ವೇಳೆ ನಕಲಿ ವೈದ್ಯನ ಅಸಲಿ ಮುಖ ಬಯಲಾಗಿದೆ. ಬ್ರಹ್ಮಾವರ ತಾಲೂಕಿನ ಕುಂಜಾಲು ಬಳಿಯ ಕಂಬಳ ಗದ್ದೆ ಕ್ರಾಸ್ನ ಕುಂಚಾಲಿನಲ್ಲಿ ಕ್ಲಿನಿಕ್ ನಡೆಸುತ್ತಿದ್ದ ಸಂದೇಶ್ ರಾವ್ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಹೆಸರಿನ ಆಯುರ್ವೇದಿಕ್ ಆಸ್ಪತ್ರೆ ನಡೆಸುತ್ತಿದ್ದ. ದಾಳಿ ವೇಳೆ ಆಯುರ್ವೇದಿಕ್ ಜೊತೆಗೆ ಅಲೋಪತಿಗೂ ಕೂಡ ಚಿಕಿತ್ಸೆ ನೀಡುತ್ತಿದ್ದ ಅನ್ನುವ ವಿಚಾರ ಬಯಲಾಗಿದೆ. ಇನ್ನು ಇವನು ಬಿಕಾಂ ಪದವೀಧರ ಆಗಿದ್ದ ಅಂತ ಕೂಡ ಗೊತ್ತಾಗಿದೆ. ರಾಜ್ಯದಲ್ಲಿ ಭ್ರೂಣ ಹತ್ಯೆ ಜಾಲ ಪತ್ತೆಯಾಗ್ತಾ ಇರುವ ಕಾರಣ ಉಡುಪಿಯಲ್ಲಿ ನಕಲಿ ವೈದ್ಯರ ಮೇಲೆ ಅಧಿಕಾರಿಗಳ ದಂಡಯಾತ್ರೆ ಆರಂಭ ಆಗಿದೆ. ಉಡುಪಿ ಕುಂದಾಪುರ ತಾಲೂಕಿನ 7 ಕಡೆಗಳಲ್ಲಿ ಕಾರ್ಯಾಚರಣೆ ನಡೆಸಿ ಪರವಾನಗಿ ಇಲ್ಲದ ಕ್ಲಿನಿಕಲ್ ಲ್ಯಾಬ್ ಅನ್ನು ಸೀಸ್ ಮಾಡಿ ಪ್ರಕರಣ ದಾಖಲಿಸಲಾಗಿದೆ. ಒಪ್ಪಂದದ ಸುಷ್ಮಾ ಕ್ಲಿನಿಕಲ್ ಲ್ಯಾಬ್, ಆರೂರಿನ ಕ್ಲಿನಿಕ್ಗೆ ಬೀಗ ಜಡಿಯಲಾಗಿದ್ದು ಕುಂದಾಪುರದ ಬಯೋಲಿನ್ ಕ್ಲಿನಿಕಲ್ ಲ್ಯಾಬ್ ಮೇಲೂ ಕೂಡ ಎಫ್ಐಆರ್ ದಾಖಲಿಸಲಾಗಿದೆ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಯೊಬ್ಬ ವಿಶಿಷ್ಟವಾಗಿ ಆಚರಿಸಿದ್ದಾನೆ. ಬಾಗಲಕೋಟೆಯ ವಿದ್ಯಾಗಿರಿಯ ಪಾನ್ ಶಾಪ್ ಯುವಕ ರಾಜು ಎಂಬಾತ ಎದೆ ಮೇಲೆ ಎಚ್ಡಿಕೆ ಹಚ್ಚೆ ಹಾಕಿಸಿಕೊಂಡಿದ್ದಾನೆ. ಈ ಹಚ್ಚೆಗೆ ಎಳನೀರಿನ ಅಭಿಷೇಕ ಮಾಡಿ ಕೇಕ್ ತಿನ್ನಿಸಿ ರಾಜು ಎಚ್ಡಿಕೆ ಮೇಲಿನ ಅಭಿಮಾನ ಮೆರೆದಿದ್ದಾನೆ. ಇನ್ನು ಕಳೆದ 15 ವರ್ಷಗಳಿಂದ ಎಚ್ಡಿಕೆ ಅವರ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಿಸ್ತಾ ಬಂದಿದ್ದಾನೆ. ಚಿಕ್ಕಮಗಳೂರಿನಲ್ಲಿ ಇಂದಿನಿಂದ 10 ದಿನಗಳ ಕಾಲ ದತ್ತ ಜಯಂತಿ ಆಚರಣೆ ನಡೆಯಲಿದೆ. ಹಿಂದೂ ಬಿಜೆಪಿ ಕಾರ್ಯಕರ್ತರು ಇಂದು ದತ್ತ ಮಾಲಾಧಾರಣೆ ಮಾಡಲಿದ್ದಾರೆ. ಸಿಟಿ ರವಿ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಮಾಲಾಧಾರಣೆ ಮಾಡಲಿದ್ದಾರೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯಾದ್ಯಂತ ಸಾವಿರಾರು ಪೊಲೀಸರು ನಿಯೋಜನೆಯನ್ನು ಮಾಡಲಾಗಿದೆ. ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದತ್ತಪೀಠ ಸಂಪೂರ್ಣ ಹಿಂದೂ ಪೀಠಕ್ಕಾಗಿ ಅಂತ ಆಗ್ರಹಿಸಿ ನಡೆಸುವ ದತ್ತ ಜಯಂತಿ ಇದೇ ಡಿಸೆಂಬರ್ 26ರವರೆಗೂ ನಡೆಯಲಿದೆ. ಡಿಸೆಂಬರ್ 24ರಂದು ಅನಸೂಯ ಜಯಂತಿ, 25ರಂದು ಬೃಹತ್ ಶೋಭಾಯಾತ್ರೆ, 26ರಂದು ದತ್ತಮಾಲಾಧಾರಿಗಳಿಂದ ದತ್ತ ಪಾದುಕೆ ದರ್ಶನ ನಡೆಯಲಿದೆ. ಜೊತೆಗೆ ಕಾರ್ಯಕರ್ತರು ಹೋಮ ಪೂಜೆ ಕೂಡ ಮಾಡಲಿದ್ದಾರೆ. ವಿವಾದಿತ ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದಲ್ಲಿ ಮತ್ತೊಂದು ವಿವಾದ ಹುಟ್ಟುಕೊಂಡಿದೆ. ಈ ಬಗ್ಗೆ ಸಿಟಿ ರವಿ ಬಾಂಬ್ ಹಾಕಿದ್ದು ದತ್ತಾತ್ರೇಯರ 1861 ಎಕರೆ ಜಮೀನು ಪ್ರಭಾವಿಗಳು ಕಬಳಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಆಸ್ತಿ ಕಬಳಿಸಿರುವುದು ಬಹುತೇಕರು ಕಾಂಗ್ರೆಸ್ಸಿಗರೇ. ನಕಲಿ ದಾಖಲೆಗಳ ಮೂಲಕ ಆಸ್ತಿ ಕಬಳಿಸಿದ್ದಾರೆ. ದತ್ತಪೀಠ ದರ್ಗಾ ಬೇರೆ ಬೇರೆ ಅಂತ ಅವ್ರಿಗೂ ಗೊತ್ತು ಅಂತ ಕಾಂಗ್ರೆಸ್ ಕಿಡಿಕಾರಿತು. ಅವರಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೇವೆ, ಟೆನೆಂಟ್ ಆಕ್ಟ್ ಬರೋದಕ್ಕೆ ಮುಂಚೆ 1861 ಎಕರೆ ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಜಮೀನಿತ್ತು ಅನ್ನೋದನ್ನು ಕಂದಾಯದ ದಾಖಲೆಗಳು ಹೇಳ್ತವೆ. 1861 ಎಕರೆ ಜಮೀನು ಪ್ರಭಾವಿಗಳು ಕಬಳಿಸಿದ್ದಾರೆ ಮತ್ತು ಯಾರ್ಯಾರು ಅಕ್ರಮ ನಡೆಸಿದ್ದಾರೆ ಅದಕ್ಕೆ ಶಾಮೀಲಾಗಿದ್ದಂಥ ಅಧಿಕಾರಿಗಳಿರ್ಬೋದು, ಅಕ್ರಮ ನಡೆಸಿದವರು ಇರ್ಬೋದು, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ
ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ. ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡುವ ವಿಚಾರಕ್ಕೆ ಪ್ರಸಾದ್ ಅಬ್ಬಯ್ಯ ಸಲಹೆಗೆ ಸಿಟಿ ರವಿ ತಿರುಗೇಟ್ ಕೊಟ್ಟಿದ್ದಾರೆ. ಅಬ್ಬಯ್ಯ ಅವರೇ, ನಿಮ್ಮ ಮನೆಗೆ ಟಿಪ್ಪು ಹೆಸರಿಟ್ಕೊಳ್ಳಿ, ನಿಮ್ಮ ಊರಿನ ಬೀದಿಗೂ ಟಿಪ್ಪು ಹೆಸರಿಡಲು ಬಿಡಲ್ಲ. ಕಾಂಗ್ರೆಸ್ನವರಿಗೆ ಅಭಿಮಾನ ಇದ್ರೆ ಕಚೇರಿಗೆ ಇಟ್ಕೊಳ್ಳಿ, ನಾವ್ಯಾರು ಬೇಡ ಅನ್ನಲ್ಲ ಅಂತ ಕಾಲೆಳೆದಿದ್ದಾರೆ. ಅಲ್ಲದೆ ಮೈಸೂರು ಏರ್ಪೋರ್ಟ್ಗೆ ಒಡೆಯರ್ ಹೆಸರು ಸೂಕ್ತ ಅಂತ ಹೇಳಿದ್ದಾರೆ. ಟಿಪ್ಪು ಮಾಡಿದ್ದು ಕೊಡವರ ಮಾರಣ ಹೋಮವನ್ನು, ದೇವಸ್ಥಾನವನ್ನು, ಆಂಜನೇಯ ದೇವಸ್ಥಾನವನ್ನು ಜಾಮಿಯಾ ಮಸೀದಿಯಾಗಿ ಪರಿವರ್ತನೆ ಮಾಡಿದ್ದು ಟಿಪ್ಪು ಮಾಡಿದ್ದು. ಮೇಲುಕೋಟೆ ಅಯ್ಯಂಗಾರರ ಅವರ ಮೇಲೆ ದೌರ್ಜನ್ಯ ನಡೆಸಿದ್ದು ಟಿಪ್ಪು. ಹಾಗಾಗಿ ದೌರ್ಜನ್ಯ ನಡೆಸಿದವರ ಹೆಸರನ್ನು ಯಾರೂ ಇಟ್ಕೊಳ್ಳೋದಿಲ್ಲ. ಅಬ್ಬಯ್ಯ ಅವರೇ, ನಿಮ್ಮ ಮನೆಗೆ ಬೇಕಾದ್ರೆ ನೀವು ಇಟ್ಕೊಳ್ಬೋದು, ನಿಮ್ಮ ಊರಿನ ಬೀದಿಗೂ ಕೂಡ ಟಿಪ್ಪುನ ಹೆಸರನ್ನು ಇಡೋದಿಲ್ಲ. ರಾಯಚೂರಿನಲ್ಲಿ ನಿನ್ನೆ ತಡರಾತ್ರಿ ಅಬಕಾರಿ ಪೊಲೀಸರಿಂದ ಪ್ರತ್ಯೇಕ 2 ಕಡೆಗಳಲ್ಲಿ ರೇಡ್ ಮಾಡಿ 181 ಲೀಟರ್ ಕಲಬೆರಕೆ ಸೇಂದಿ ಜಪ್ತಿ ಮಾಡಿದ್ದಾರೆ. ರಾಯಚೂರು ತಾಲೂಕಿನ ಸಿಂಗನೋಡಿ ಹಾಗೆ ವಡವಟ್ಟಿ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದ್ದು, ಸಾಗಾಟಕ್ಕೆ ಬಳಕೆ ಮಾಡ್ತಾ ಇದ್ದ ಬೈಕ್ಗಳನ್ನು ವಶಕ್ಕೆ ಪಡೆದು ಆರೋಪಿ ರಘುನನ್ನ ಬಂಧಿಸಲಾಗಿದೆ. ತೆಲಂಗಾಣದ ನಂದಿನಿ ಗ್ರಾಮದಿಂದ ಕಲಬೆರಕೆ ಸೇಂದಿ ತಂದು ರಾಯಚೂರಿನಲ್ಲಿ ಮಾರ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ರಾಯಚೂರು ಲಾಡ್ಜ್ನಲ್ಲಿ ಬಾಣಂತಿ ಮೃತಪಟ್ಟಿದ್ದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು, ಪತಿಯೇ ಬಾಣಂತಿ ಪತ್ನಿಯ ಹತ್ಯೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸಿದ್ದ. ಉತ್ತರ ಪ್ರದೇಶದ ಅವಿನಾಶ್ ಸೋನಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ. ಕಳೆದ 20 ದಿನಗಳ ಹಿಂದೆ ಸಿಸರಿನ್ ಮೂಲಕ ಸೋನಿ ಗಂಡು ಮಗುವಿಗೆ ಜನ್ಮ ನೀಡಿದ್ಲು. ಆದ್ರೆ ಅನಾರೋಗ್ಯದಿಂದ ಮಗುವಿಗೆ ಸಮರ್ಪಕ ಹಾಲುಣಿಸಲು ಸೋನಿಗೆ ಸಾಧ್ಯವಾಗಿರಲಿಲ್ಲ. ಇದರಿಂದ ರಾತ್ರಿಯೆಲ್ಲ ಮಗು ಅಳೋದು, ಕಿರ್ಚಾಡೋದು ಸಹಿಸದೆ ಪತ್ನಿ ಜೊತೆ ಗಲಾಟೆ ಮಾಡಿ ಆಕೆಯನ್ನ ಹತ್ಯೆ ಮಾಡಿದ್ದಾನೆ. ನಾಪತ್ತೆಯಾಗಿದ್ದ ಬಾಲಕನನ್ನ 24 ಗಂಟೆಗಳಲ್ಲಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಕೋಲಾರ ರೆಹಮತ್ ನಗರದ ಸಲ್ಮಾ ಅವರ 4 ವರ್ಷದ ಮಗು ನಾಪತ್ತೆಯಾಗಿದ್ದ. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಬಸ್ ಹತ್ತಿ ಆಂಧ್ರದ ಪಲಮನೇರಿಗೆ ಹೋಗಿದ್ದ ಬಾಲಕನನ್ನ ರಕ್ಷಣೆ ಮಾಡಿದ್ದಾರೆ. ಕೋಲಾರ ಮಹಿಳಾ ಠಾಣೆಯ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಬೆಂಗಳೂರಿನಲ್ಲಿ ವಿಷ್ಣುವರ್ಧನ್ ಪುಣ್ಯಭೂಮಿ ಉಳಿವಿಗೆ ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ. ವಿಷ್ಣು ಸೇನಾನಿಗಳ ಸಂಘಟನೆ ಇಂದು ಬೆಳಗ್ಗೆಯಿಂದ ಸಂಜೆ 6 ಗಂಟೆವರೆಗೂ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಿದೆ. ಅಭಿಮಾನ್ ಸ್ಟುಡಿಯೋದಲ್ಲಿರುವ ಪುಣ್ಯಭೂಮಿ ಉಳಿಸಿಕೊಡಿ. ಸದ್ಯ ಪುಣ್ಯಭೂಮಿಗೆ ಪ್ರವೇಶ ನಿರ್ಬಂಧ ಮಾಡಿರುವ ಬಾಲಣ್ಣ ಕುಟುಂಬ ಕಮರ್ಷಿಯಲ್ ಮಾಡುವ ಹುನ್ನಾರ ನಡೆದಿದೆ ಅಂತ ಆರೋಪಿಸಲಾಗಿದೆ. ಇನ್ನು ವಿಷ್ಣು ಅಭಿಮಾನಿಗಳು ನಡೆಸುತ್ತಿರುವ ಪ್ರತಿಭಟನೆಗೆ ಕಿಚ್ಚ ಸುದೀಪ್, ಡಾಲಿ ಧನಂಜಯ್, ಸತೀಶ್ ನೀನಾಸಂ ಸೇರಿದಂತೆ ಹಲವಾರು ಸೆಲೆಬ್ರಿಟಿಗಳು ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಸಂಸತ್ ಮೇಲಿನ ದಾಳಿಗೆ ನಿರುದ್ಯೋಗ ಸಮಸ್ಯೆಯೇ ಕಾರಣ ಎಂದ ರಾಹುಲ್ ಗಾಂಧಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ಕೊಟ್ಟಿದ್ದಾರೆ. ನಿರುದ್ಯೋಗ ಇದೆ ಅಂತ ಹೇಳಿ ಕೊಲೆ ಮಾಡ್ತೀನಿ, ಎಂಪಿಯನ್ನ ಕೊಲೆ ಮಾಡ್ತೀನಿ ಅಂದ್ರೆ ಹೇಗೆ ಅಂತ ಕಿಡಿಕಾರಿದ್ರು. ಅಕಸ್ಮಾತ್ ನಾನು ನಿರುದ್ಯೋಗಿ ಇದ್ದೇನೆ, ಅದಕ್ಕೆ ನಾನು ಯಾರನ್ನೋ ಹೋಗಿ ಮರ್ಡರ್ ಮಾಡ್ತೇನೆ, ಯಾವುದೋ ಎಂಪಿನ ಹೋಗಿ ರಸ್ತೆಯಲ್ಲಿ MLAನೋ, ಕರ್ನಾಟಕದಲ್ಲಿ ನಿರುದ್ಯೋಗಿ ಇಲ್ವಾ? ಛತ್ತೀಸ್ಗಢದಲ್ಲಿ 5 ವರ್ಷದಿಂದ ರಾಜ್ಯ ಇತ್ತು, ನಿರುದ್ಯೋಗಿ ಇಲ್ವಾ? ಪ್ರತಾಪ್ ಸಿಂಹರನ್ನ ಟ್ರಾಪ್ ಮಾಡಲಾಗಿದೆ ಅಂತ ಹೇಳಿದ್ದ ರಾಜ್ಯಸಭೆ ಸದಸ್ಯ ಲೆಹರ್ ಸಿಂಗ್ ಆರೋಪಕ್ಕೆ ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಂಸದ ಪ್ರತಾಪ್ ಸಿಂಹರನ್ನ ಹೇಗ್ ಟ್ರಾಪ್ ಮಾಡಲಾಗುತ್ತೆ? ಪ್ರತಾಪ್ ಸಿಂಹ ಹುಡುಗನಲ್ಲ, ನಾವು ಹುಡುಗರಲ್ಲ ಅಂತ ಕಿಡಿಕಾರಿದ್ರು. ಪ್ರತಾಪ್ ಸಿಂಹನು ಹುಡುಗ ಅಲ್ಲ, ನಾನು ಹುಡುಗ ಅಲ್ಲ, ನಮ್ಮ ಜವಾಬ್ದಾರಿ ಅಷ್ಟೇ. ಇನ್ನು ಲೆಹರ್ ಸಿಂಗ್ ಹತಾಶರಾಗಿ ಮಾತನಾಡ್ತಿದ್ದಾರೆ ಅಂತ ಎಂ ಲಕ್ಷ್ಮಣ್ ಕಿಡಿಕಾರಿದ್ರು. ಅಲ್ಲದೆ ಎಲ್ಲಿಯ ಸಿದ್ದರಾಮಯ್ಯ, ಎಲ್ಲಿಯ ಪ್ರತಾಪ್ ಸಿಂಹ, ಅವರ ವಿರುದ್ಧ ಸಿದ್ದರಾಮಯ್ಯ ಷಡ್ಯಂತ್ರ ಮಾಡಬೇಕಾ ಅಂತ ಪ್ರಶ್ನೆ ಮಾಡಿದ್ರು. ಹತಾಶರಾಗಿ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಇಂಥ ಒಂದು ಕೀಳು ಮಟ್ಟದ ರಾಜಕಾರಣವನ್ನು ಅವ್ರ ಜೀವನದಲ್ಲಿ ಮಾಡಲ್ಲ, ಯಾವ ಕಾರಣಕ್ಕೂ ಮಾಡಲ್ಲ. ನೇರವಾಗಿ ಪ್ರತಾಪ್ ಸಿಂಹ ಎಲ್ಲಿ, ಸಿದ್ದರಾಮಯ್ಯನವರು ಎಲ್ಲಿ ಸರ್? ಸಿದ್ದರಾಮಯ್ಯನವರು ಯಾರೋ ಪ್ರತಾಪ್ ಸಿಂಗ್ ವಿರುದ್ಧ ಈ ಥರ ಟ್ರ್ಯಾಪ್ ಮಾಡಿ ಸಂಚು ರೂಪಿಸಿ ಇನ್ನೊಂದು ಮತ್ತೊಂದು ಮಾಡುವಂಥ ಕೆಲಸವನ್ನು ಅಸೆಂಬ್ಲಿ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಮಾಡಿದ್ದು. ಸಂಸತ್ನಲ್ಲಿ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಸದ ರಮೇಶ್ ಜಿಗಜಿಣಗಿ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಘಟನೆಗೆ ಯಾವ ಶಬ್ದ ಬಳಸ್ತೀರಾ ನೋಡಿ, ನಾನು ಕೂಡ ಅಲ್ಲಿದ್ದೆ, ಯಾರ ತಪ್ಪು ಹೇಳೋಕ್ ಹೋಗಿಲ್ಲ, ಎಲ್ಲ ಹೊರ ಬರುತ್ತೆ, 4 ದಿನ ಸುಮ್ಮನಿರಿ ಎಂದಿದ್ದಾರೆ. ಕಾಂಗ್ರೆಸ್ನವ್ರ ಕೆಲಸ ಮಾಡದ್ದೇ ಅವರು ಎಲ್ಲಾನು, ಅವ್ರು ಹೇಳಲಾರದೆ ಬಿಡ್ತಾರ? ಬರ್ತದ, ಒಂದು 4 ದಿನ ಸುಮ್ಮನಿಡ್ರಿ, 4 ದಿವಸದೊಳಗೆ ಬರ್ತದ.
19ರಂದು ಅಂದ್ರೆ ಮಂಗಳವಾರ ದೆಹಲಿಯ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಇಂಡಿಯಾ ಒಕ್ಕೂಟದ 4ನೇ ಸಭೆ ಆಯೋಜಿಸಲಾಗಿದೆ. ನಿತೀಶ್ ಕುಮಾರ್, ಮಮತಾ ಬ್ಯಾನರ್ಜಿ, ಅಖಿಲೇಶ್ ಯಾದವ್ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಅವರ ಅಸಮಾಧಾನದ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಲೋಕಸಭೆಗೆ ಸಂಭಾವ್ಯ ಸೀಟು ಹಂಚಿಕೆ, 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಮಹಾರಾಷ್ಟ್ರ ನಾಗ್ಪುರದ ಸೋಲಾರ್ ಎಕ್ಸ್ಪ್ಲೋರೇಷನ್ ಕಂಪನಿಯಲ್ಲಿ ಭೀಕರ ಸ್ಫೋಟ ಸಂಭವಿಸಿ 9ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಘಟನೆ ನಡೆದಿದ್ದು 6 ಮಹಿಳೆಯರು ಮತ್ತು 3 ಪುರುಷರು ಸೇರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗುಜರಾತ್ನ ಸೂರತ್ನಲ್ಲಿ ಹೊಸದಾಗಿ ತಯಾರಿಸಿದ ಅತಿ ದೊಡ್ಡ ಕಟ್ಟಡವಾದ ಸೂರತ್ ಡೈಮಂಡ್ ಬೋರ್ಸ್ ಉದ್ಘಾಟಿಸಿದ್ದಾರೆ. 3,400 ಕೋಟಿ ವೆಚ್ಚದ ಈ ಕಟ್ಟಡವನ್ನು 35.54 ಹೆಕ್ಟೇರ್ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ. ವಿಶ್ವದ ಅತಿ ದೊಡ್ಡ ಕಾರ್ಪೊರೇಟ್ ಕಚೇರಿ ಕೇಂದ್ರ ಇದಾಗಿದ್ದು 4,500ಕ್ಕೂ ಹೆಚ್ಚು ಕಚೇರಿಗಳಿದ್ದಾವೆ. ಇದು ದೇಶದ ಅತಿ ದೊಡ್ಡ ಕಸ್ಟಮ್ಸ್ ಕ್ಲಿಯರೆನ್ಸ್ ಹೌಸ್ ಕೂಡ ಆಗಿದೆ. ಡಿಸೆಂಬರ್ 24ರೊಳಗೆ ಮರಾಠ ಮೀಸಲಾತಿ ಕೊಡಲೇಬೇಕು ಅಂತ ಹೋರಾಟಗಾರ ಜಾರ್ಜ್ ಪಾಟೀಲ್ ಮಹಾರಾಷ್ಟ್ರ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಮನೋಜ್ ಜಾರಂಗೆ ಇಂದು ಮಧ್ಯಾಹ್ನ 12 ಗಂಟೆ ಅಥವಾ 3 ಗಂಟೆವರೆಗೆ ಸಭೆ ಕೂಡ ನಡೆಯಿತು. ನಮಗೆ ಡಿಸೆಂಬರ್ 24ರೊಳಗೆ ಮರಾಠ ಮೀಸಲಾತಿ ನೀಡದಿದ್ದರೆ ಮುಂದೆ ಏನು ಮಾಡಬೇಕು ಎಂಬುದರ ಕುರಿತು ಸಭೆಯಲ್ಲಿ ಚರ್ಚೆ ಆಯಿತು. ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿದ್ರು. ಮುಂಬೈನಲ್ಲಿ ಪಾದಚಾರಿ ಮಾರ್ಗಗಳು ಮತ್ತೆ ರಸ್ತೆಗಳನ್ನು ಸ್ವಚ್ಛಗೊಳಿಸುವಂತ ಕೆಲಸ ನಡೀತಾ ಇದೆ. ಸುಮಾರು 2,000 ಜನರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಭಿಯಾನದಲ್ಲಿ ಶಾಲಾ ಮಕ್ಕಳು, ಯುವಕರು ಕೂಡ ಸೇರಿದ್ದಾರೆ ಅಂತ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಹೇಳಿದ್ದಾರೆ. ಇತ್ತೀಚೆಗೆ ಮಿಚಾಂಗ್ ಚಂಡಮಾರುತದ ಪರಿಣಾಮ ಸುರಿದ ಭಾರೀ ಮಳೆಗೆ ತಮಿಳುನಾಡು ತತ್ತರಿಸಿ ಹೋಗಿತ್ತು. ಈಗ ಬಂಗಾಳ ಕೊಲ್ಲಿಯಲ್ಲಿ ಮತ್ತೆ ವಾಯುಭಾರ ಕುಸಿತವಾಗಿದ್ದು ತಮಿಳುನಾಡಿನ ದಕ್ಷಿಣ ಜಿಲ್ಲೆಗಳಲ್ಲಿ ಮಳೆ ಶುರುವಾಗಿದೆ. ಮಿಚಾಂಗ್ ಚಂಡಮಾರುತದಿಂದ ಚೇತರಿಸಿಕೊಳ್ಳುತ್ತಿದ್ದ ತಮಿಳುನಾಡಿಗೆ ಮತ್ತೆ ಈಗ ಸಂಕಷ್ಟ ಎದುರಾಗಿದೆ. ತಮಿಳುನಾಡಿನ ದಕ್ಷಿಣ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆ ಬೀರುವ ಸಾಧ್ಯತೆ ಇದೆ. 2 ದಿನಗಳಲ್ಲಿ 115 ಮಿಲಿಮೀಟರ್ನಿಂದ 204 ಮಿಲಿಮೀಟರ್ ಮಳೆಯಾಗುವಂತ ಸಾಧ್ಯತೆ ಇದೆ. ಈ ಹಿನ್ನೆಲೆ ತಮಿಳುನಾಡಿನಲ್ಲಿ 2 ದಿನ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ತಮಿಳುನಾಡಿನ ತಿರುನೆಲ್ವೇಲಿ ಜಿಲ್ಲೆಯಾದ್ಯಂತ ಭಾರೀ ಮಳೆ ಸುರಿಯುತ್ತಿದೆ. ಜಿಲ್ಲೆಯ ನಲುಮುಕ್ಕು ಎಂಬಲ್ಲಿ 19 ಸೆಂಟಿಮೀಟರ್, ಓತು ಅಲ್ಲಿ 17, ಮುಕ್ಕಾಚಿ 15, ಮುಂಜಲೈ 13, ಕನ್ಯಾಕುಮಾರಿಯಲ್ಲಿ 11 ಸೆಂಟಿಮೀಟರ್ ಮಳೆಯಾಗಿದೆ. ನಿನ್ನೆಯಿಂದಲೂ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಜನ ತೊಂದರೆಯಲ್ಲಿ ಸಿಲುಕಿದ್ದಾರೆ. ಭಾರೀ ಮಳೆ ಹಿನ್ನೆಲೆ ತಿರುನೆಲ್ವೇಲಿ ಜಿಲ್ಲೆಯ ಕೆಲವು ಗ್ರಾಮಗಳು ಜಲಾವೃತಗೊಂಡಿದೆ. ಮಳೆಯಿಂದ ಮನೆ ಮುಂದೆ ಪ್ರವಾಹ ಬಂದಿದ್ದು ಮಕ್ಕಳು, ಮಹಿಳೆಯರು ಪ್ರವಾಹದಲ್ಲಿಯೇ ಈಜಾಡಿದ್ದಾರೆ. ಮಹಿಳೆಯರು ನೀರಿನಲ್ಲಿ ಈಜಾಡಿರುವಂತಹ ದೃಶ್ಯ ವೈರಲ್ ಆಗಿದೆ. ತಮಿಳುನಾಡಿನ ತಿರುನೆಲ್ವೇಲಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದೆ. ಮಳೆಯಿಂದಾಗಿ ಪ್ರವಾಹ ಸ್ಥಿತಿ ಉಂಟಾಗಿದ್ದು ರಸ್ತೆಗಳು ಜಲಾವೃತಗೊಂಡಿವೆ. ರಸ್ತೆಯಲ್ಲಿ ನೀರು ನಿಂತಿರುವುದರಿಂದ ವಾಹನ ಸವಾರರು ಪರದಾಟ ಮಾಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ತಮಿಳುನಾಡಿನ ತಿರುವೆನ್ನೆಲ್ಲಿ ಜಿಲ್ಲೆಯಲ್ಲಿ ಮಣಿಮುಥರ್ ನದಿ ಉಕ್ಕಿ ಹರಿತಾ ಇದೆ. ಭಾರೀ ಮಳೆಯಿಂದಾಗಿ ಅಪಾಯಕಾರಿ ರೀತಿ ನೀರಿನ ಹರಿವು ಹೆಚ್ಚಾಗಿ ಇದೇ ರೀತಿ ನಿರಂತರವಾಗಿ ಮಳೆ ಮುಂದುವರೆದರೆ ಮತ್ತಷ್ಟು ಪ್ರವಾಹ ಉಂಟಾಗುವಂತ ಸಾಧ್ಯತೆ ಇದೆ. ಇನ್ನು ತಿರುನೆಲ್ವೇಲಿಯ ಮಣಿಮುತ್ತೂರ್ ಜಲಪಾತದ ಹರಿವು ನಿಧಾನಗತಿಯಲ್ಲಿ ಹೆಚ್ಚಾಗ್ತಾ ಹೋಯಿತು. ಜಲಪಾತಕ್ಕೆ ಸಾವಿರಾರು ಅಯ್ಯಪ್ಪ ಭಕ್ತರು ಭೇಟಿ ನೀಡಿ ಸ್ನಾನ ಮಾಡಿದ್ರು. ತಮಿಳುನಾಡಿನ ತಿರುನೆಲ್ವೇಲಿ ಜಿಲ್ಲೆಯಲ್ಲಿ ಭಾರೀ ಮಳೆ ಹಿನ್ನೆಲೆ ಪ್ರವಾಹ ಉಂಟಾಗಿದೆ. ಪ್ರವಾಹ ಕಾರಣದಿಂದ ಸಾವಿರಾರು ಎಕರೆ ಪ್ರದೇಶದಲ್ಲಿ ಭತ್ತದ ಬೆಳೆ ನಾಶವಾಗಿದೆ. ಅಕಾಲಿಕ ಮಳೆಯಿಂದಾಗಿ ರೈತರ ಜಮೀನುಗಳು ಜಲಾವೃತಗೊಂಡಿವೆ. ರೈತರಿಗೆ ಭಾರೀ ನಷ್ಟ ಉಂಟಾಗಿದೆ. ತಮಿಳುನಾಡಿನ ತಿರುನೆಲ್ವೇಲಿ ಸೇರಿದಂತೆ ದಕ್ಷಿಣ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸುರಿತಾ ಇರುವಂತಹ ಹಿನ್ನೆಲೆ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಈಗಾಗಲೇ 4 ಎನ್ಡಿಆರ್ಎಫ್ ತಂಡ ತಿರುನೆಲ್ವೇಲಿಗೆ ಬಂದಿಳಿದು ಎನ್ಡಿಆರ್ಎಫ್ ತಂಡವು ತೂತುಕುಡಿ, ತಿರುನೆಲ್ವೇಲಿ ಹಾಗೆ ಕನ್ಯಾಕುಮಾರಿಯತ್ತ ತೆರಳಿತ್ತು.